ಚಾನಲ್. ಈ ದಿನ ಏನಂದರೆ ಮಸಾಲ ರೊಟ್ಟಿ ಚಟ್ನಿ ಮಾಡ್ತಾಯಿದ್ದೀನಿ. ಬನ್ನಿ. ನಾನು ಬೆಳಗ್ಗೆ ಇವಾಗ 7:30 ಮಕ್ಕಳು ಸ್ಕೂಲಿಗೆ ರೆಡಿ ಆಗ್ತಾಯಿದ್ದಾರೆ ಎಲ್ಲ, ಅದಕ್ಕೆ ಮಸಾಲ ರೊಟ್ಟಿ ಚಟ್ನಿ ಮಾಡ್ತಾಯಿದ್ದೀನಿ. ಮಂಡೇ ಸಿಂಪಲ್ಲಾಗಿ ನೋಡಿ, ಕಾಯಿ ಚಟ್ನಿಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸಣ್ಣ ಸಣ್ಣದು ಕಾಯೆಲ್ಲ ನೋಡಿ ಹೊಡೆದ ತಕ್ಷಣ ಈ ಸೈಡ್ ಬಿಟ್ಕೊಂಡು ಬಂದಿದೆ. ಸಣ್ಣಕ್ಕೆ ಹೆಚ್ಚಿ ಹಾಕ್ತಾಯಿದ್ದೀನಿ. ಕಾಯಿನ ಡೈರೆಕ್ಟ್ ಜಾರ್ಗೆ ಹಾಕ್ತಾಯಿದ್ದೀನಿ. ಮತ್ತೇನೆಂದರೆ ತುಂಬ ದಿನ ಆಗಿತ್ತು ರೊಟ್ಟಿ ಮಾಡಿ, ಅದರಿಂದ ರೊಟ್ಟಿ ಮಾಡ್ತಾಯಿದ್ದೀನಿ. ದಿನ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಬೇಗ ಮಾಡಬೇಕು ಅನ್ನೋದು, ಏನೋ ಒಂದನ್ನು ಮಾಡಿಬಿಟ್ಟು ಬೇಗ ಬೇಗ ಮಾಡಿಬಿಡೋದು ಮಕ್ಕಳಿಗೆ. ಇವತ್ತು ಮಸಾಲೆ ರೊಟ್ಟಿ ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ ಇವಾಗ. ಕೊತ್ತಂಬರಿ ಸೊಪ್ಪು, ಎರಡು ಹಿಕ್ಕಲು ಅಷ್ಟು ಬೆಳ್ಳುಳ್ಳಿ ಮತ್ತು ಕಡಲೆಕಾಯಿ ಹಾಕಿಟ್ಟಿದ್ದೀನಿ. ಇವಾಗ ಚಟ್ನಿ ಮಾಡ್ತೀನಿ. ಇಷ್ಟೇ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ 4 ರಿಂದ 5 ಮೆಣಸಿನ್ಕಾಯಿ ಹಾಕಿದ್ದೀನಿ. ನಮ್ಮ ಮನೆಗೆ ಎಷ್ಟು ಬೇಕಷ್ಟನ್ನು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಚಟ್ನಿ ಎಲ್ಲರೂ ಮಾಡ್ತೀರಾ, ಬಟ್ ನಾನು ಹೀಗೆ ಮಾಡ್ತೀನಿ. ಇವಾಗ ಮಸಾಲೆ ರೊಟ್ಟಿ ರೆಡಿ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಉಪ್ಪು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಇವಾಗ ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟು ಯಾವುದು ಬೇಕಾದರೂ ಹಾಕೋಬೋದು. ರಾಗಿ ಹಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಹಾಕಿದ್ರೂ ಅಕ್ಕಿ ಮಸಾಲ ರೊಟ್ಟಿ ಆಗುತ್ತೆ. ಇವಾಗ ಇದನ್ನೆಲ್ಲ ನೀಟಾಗಿ ಕಲಸಿಟ್ಟಿದ್ದೀನಿ ಸಣ್ಣದಕ್ಕೆ ಹೆಚ್ಚಿ. ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊತೀನಿ. ತುಂಬ ರುಚಿಯಾಗಿರುತ್ತೆ ಮತ್ತು ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ನಮ್ಗೆ ಎಷ್ಟು ಬೇಕಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು. ನಾನಿದಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ, ನಾನು ಇದನ್ನು ತಣ್ಣೀರಲ್ಲೇ ಹಾಕಿ ಕಲಿಸ್ತಾ ಇದ್ದೀನಿ. ಏನಕ್ಕೆಂದರೆ ತುಂಬ ನೈಸ್ ಇದೆ. ಇದಕ್ಕೇನು ಬಿಸಿನೀರು ಹಾಕೋಬೇಕು ಅಂತ ಏನಿಲ್ಲ, ತಣ್ಣೀರಲ್ಲೇ ಕಲಿಸ್ತಾ ಇದ್ದೀನಿ. ನೀಟಾಗಿ ಹದವಾಗಿ ಕಲಿಸ್ಬೇಕು. ಏನಮ್ಮ ಬಂದು ವಿಡಿಯೋ ಆಫ್ ಮಾಡ್ತಾಳೆ ಮಧ್ಯೆ. ಈ ಥರ ನೀಟಾಗಿ ನಾದಿ ಹಿಟ್ಟನ್ನು ಕಲಿಸಿದ್ವಿ. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ರೊಟ್ಟಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನೈಸ್ಗೆ ಎಷ್ಟು ಚೆನ್ನಾಗಿ ಉಂಡೆ ಮಾಡಿ ಇಟ್ಕೋಬೇಕು. ಇದು ತುಂಬ ನೈಸ್ ಇದೆ ಹಿಟ್ಟು, ನಿಮಗೆ ತುಂಬ ಸಾಫ್ಟಾಗಿ ರೊಟ್ಟಿ ಬರುತ್ತೆ. ನೋಡಿ, ಈ ಥರ ಉಂಡೆ ಮಾಡಿ ಚೆನ್ನಾಗಿ ಇಟ್ಕೊಬಿಡ್ಬೇಕು. ನೋಡಿ, ತಕ್ಷಣ ಕಲಸಿದ ತಕ್ಷಣ ಹಾಕ್ಬೋದು. ನೋಡಿ, 2 ಸ್ಪೂನ್, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಎಣ್ಣೆ ಇಟ್ಕೊಂಡು ಇವಾಗ ಎಣ್ಣೆ ಕವರಲ್ಲಿ ಇದನ್ನು ನೀಟಾಗಿ ತಟ್ಟಿದ್ದಕ್ಕೆ ಈ ಥರ ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು ನಾವು.
ನಾನು ಈ ಥರ ಎಣ್ಣೆ ಕವರಲ್ಲೇ ರೊಟ್ಟಿನ ಮಾಡ್ಕೋತೀನಿ. ನೋಡಿ ಬೆರಳೆಲ್ಲ ಬರಲ್ಲ ಈ ಥರ ಹಸ್ತದಿಂದ ಅದಕ್ಕೆ ತಟ್ಬಿಟ್ರೆ. ಇವಾಗ ಇದನ್ನು ನಾವು ಕೈಗೆ ತೊಗೋಬೋದು. ಕ್ಯಾಮ್ರಾ ಒಂದು ಕೈಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ತವಾ ಕಾದಿದೆ. ನಾನು ರೊಟ್ಟಿಗೆ ಅಂತ ಈ ಥರ ತವಾ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಮೇಲೆ ಈ ಥರ. ನೋಡಿ ಇವಾಗ ಎರಡೇ ಸೈಡ್ ಬೇಯಿಸ್ಕೊಂಬೋಣ. ಎಷ್ಟು ಚೆನ್ನಾಗಿ ಬಂತು ಅಂತ. ಇಷ್ಟೇ ಸ್ವಲ್ಪ ನಿಮಗೆ ಅಕ್ಕಿ ಹಿಟ್ಟು ನೈಸ್ ಇಲ್ಲ ಅಂತ ಅಂದರೆ ಮಾತ್ರ ಬಿಸಿನೀರು ಹಾಕೋಬೇಕು. ಇಲ್ಲ ಅಂತಂದರೆ ನಾವು ತಣ್ಣೀರಿದ್ದು ತುಂಬ ಎಷ್ಟು ನೈಸ್ ಇದೆ ಅಂದರೆ ನೀವು ಮೈದಾ ಹಿಟ್ಟು ಬರುತ್ತಲ್ಲ ಅಷ್ಟು ನೈಸಾಗಿ ನಾನು ಅಕ್ಕಿ ಹಿಟ್ಟನ್ನು ಮಾಡಿಸಿಟ್ಕೋತೀನಿ. ಏನಕ್ಕೆ ಅಂದರೆ ಇದು ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಅಕ್ಕಿ ಹಿಟ್ಟು ಚೆನ್ನಾಗಿಲ್ಲ, ಸ್ವಲ್ಪ ಇದಾಗಿದೆ, ದಪ್ಪ ದಪ್ಪ ಬಂದಿದೆ ಅಂದರೆ ನೀವು ಅದಕ್ಕೆ ಬಿಸಿನೀರು ಹಾಕೊಂಡು ಕಲಿಸ್ಬೇಕು. ಮತ್ತು ಸ್ವಲ್ಪ ಒರಟು ಕೂಡ ಆಯ್ತವೆ ರೊಟ್ಟಿ. ನೋಡಿ ಈ ಥರ ಬೆಂದಿದೆ. ಇದು ಎರಡನೇ ರೊಟ್ಟಿ ಹಾಕ್ತಿದ್ದೀನಿ. ಎಷ್ಟು ತೆಳ್ಳಗೆ ಬೇಕಾದರೂ ನೀವು ಹಾಕೋಬೋದು. ಸೂಪರಾಗಿರೋಂತಹ ರೊಟ್ಟಿ ರೆಡಿ ಆಯಿತು. ನೋಡಿ ಇವಾಗ ಮತ್ತೆ ಒಂದು ಹಾಕ್ತೆ. ನೋಡಿ ರೊಟ್ಟಿ ಹೇಗೆ ಸೂಪರಾಗಿ ರೆಡಿ ಆಯಿತು ಅಂತ. ತೆಳ್ಳಗೆ ತುಂಬ ಚೆನ್ನಾಗಿರುವಂತಹ ರೊಟ್ಟಿ ರೆಡಿಯಾಗಿದೆ. ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಚಟ್ನಿ ಜೊತೆ ಮಸಾಲೆ ರೊಟ್ಟಿ ರೆಡಿಯಾಗಿದೆ.